ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರದ ಒಂದು ಬದಲಾವಣೆ ಈ ಮಾರ್ಚ್ 19ರಿಂದ 22ವರೆಗಿನ ವಿಶೇಷ ಒಂದು ಭವಿಷ್ಯವಾಣಿ. ನಿಮ್ಮೆಲ್ಲರಿಗೂ ಈ ಒಂದು ವಿಶೇಷ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಇಂದು ನಾನು ಕೇವಲ ಒಂದು ಸಾಮಾನ್ಯ ಭವಿಷ್ಯವನ್ನು ಹೇಳುತ್ತಿಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ದೈವಿಕ ಶಕ್ತಿ ಸಂಚರಿಸುತ್ತಿದೆ ಎಂಬ ಸತ್ಯ ನಿಮಗೆ ತಿಳಿದಿದೆಯೇ? ಆ ಶಕ್ತಿ ಯಾರು? ಇದು ನಿಮ್ಮಿಂದ ಏನನ್ನ ನಿರೀಕ್ಷಿಸುತ್ತಿದೆ? ಈ ರಹಸ್ಯವನ್ನು ನೀವು ತಿಳಿದಾಗ ನಿಮ್ಮ ಪಾದದ ಕೆಳಗಿನ ನೆಲವೇ ಜಾರಿ ಹೋದಂತಾಗುತ್ತೆ. ಈ ಒಂದು ಅದ್ಭುತ ಮಾಹಿತಿಯನ್ನು ತಿಳಿಯುವ ಮುನ್ನ ನೀವು ದೈವದ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಮೊದಲು ಈ ಸಂದೇಶವನ್ನು ಗೌರವಿಸಿ ಮತ್ತು ಮನಸ್ಸಿನಲ್ಲೇ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ. ಇಂದು ನಾನು ಹೇಳುತ್ತಿರುವ ಮಾತುಗಳನ್ನು ಸಾಮಾನ್ಯ ಶಬ್ದಗಳೆಂದು ಭಾವಿಸಬೇಡಿ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಬದಲಾಗಿ ನಿಮ್ಮ ಹಣೆಬರಹ ತಿರುವು ಪಡೆಯಲಿರುವ ಸಮಯದ ಮುನ್ಸೂಚನೆ. ಶತ್ರುಗಳ ಅಹಂಕಾರ ಮುರಿದು ಬೀಳುವ ಮತ್ತು ಭಾಗ್ಯದ ಬಾಗಿಲು ತೆರೆಯುವ ಗಳಿಗೆ ಇದು. ನನ್ನ ಅನುಭವ, ಗೀತೆಯ ಜ್ಞಾನ ಮತ್ತು ಗ್ರಹಗಳ ಚಲನೆಯನ್ನು ಸಾಕ್ಷಿಯಾಗಿಟ್ಟು ನಾನು ಹೇಳುತ್ತಿದ್ದೇನೆ ಎಂದರೆ ನಿಮ್ಮ ಜೀವನದಲ್ಲಿ ಒಂದು ಬೃಹತ್ ಶಕ್ತಿ ಪ್ರವೇಶ ಮಾಡಿದೆ. ಇದು ಸಾಮಾನ್ಯ ಶಕ್ತಿಯಲ್ಲ, ಇದು ಧರ್ಮವನ್ನು ಬಿಡದ, ಈ ಪ್ರಾಮಾಣಿಕವಾಗಿರುವ ಮತ್ತು ಒಳಗಿನಿಂದ ನೊಂದು ಬೆಂದಿರುವ ಜೀವಗಳ ಮೇಲೆ ಕೃಪೆ ತೋರುವ ದೈವಿಕ ಶಕ್ತಿ. ಕುಂಭರಾಶಿಯವರೇ, ನೀವು ಹೃದಯವಂತರು ಎಂದು ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ನೀವು ಯಾರ ಕೆಟ್ಟದ್ದನ್ನು ಬಯಸುವವರಲ್ಲ, ಯಾರ ಹಕ್ಕನ್ನು ಕಿತ್ತುಕೊಳ್ಳುವವರು ಅಲ್ಲವೇ ಅಲ್ಲ. ನಿಮ್ಮ ಪಾಲಿನ ನೋವನ್ನು ನೀವೇ ಅನುಭವಿಸಿ ಇತರರು ನಗುತ್ತಿರಲಿ ಎಂದು ಬಯಸುವ ಗುಣ ನಿಮ್ಮದು. ಇದೇ ಕಾರಣಕ್ಕೆ ಭಗವಂತ ನಿಮ್ಮ ಮೇಲೆ ಮುನಿಸಿಕೊಳ್ಳದೆ ಮೌನವಾಗಿ ನಿಮ್ಮ ಪರೀಕ್ಷೆ ನಡೆಸುತ್ತಿದ್ದಾನೆ. ಕಳೆದ 5 ವರ್ಷಗಳಲ್ಲಿ ನೀವು ಅನುಭವಿಸಿದಷ್ಟು ನೋವು ಬಹುಶಃ ಬೇರೆ ಯಾರೂ ಅನುಭವಿಸಲಿಕ್ಕಿಲ್ಲ. ಕೆಲವೊಮ್ಮೆ ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಜರ್ಜರಿತಗೊಳಿಸಿತು. ಇನ್ನೂ ಕೆಲವೊಮ್ಮೆ ನಿಮ್ಮವರೇ ಆದವರು ನಿಮ್ಮನ್ನು ನಡೆಸಿಕೊಂಡ ರೀತಿ ನಿಮ್ಮ ಮನಸ್ಸನ್ನು ಚುಚ್ಚಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕೆಲಸಗಳು ಕೆಡುತ್ತಿದ್ದವು. ಭಗವಂತ ನನ್ನನ್ನು ಕೈಬಿಟ್ಟನೇ ಎಂದು ನೀವು ಹತಾಶರಾದ ಕ್ಷಣಗಳು ಕೂಡ ಇವೆ. ಆದರೆ ಪ್ರತಿ ಬಾರಿ ನೊಂದಾಗಲೂ ನೀವು ದೈವದ ಮುಂದೆ ಕೈಮುಗಿದು ಕ್ಷಮೆ ಕೇಳಿದ್ದೀರಿ. ಮುರಿದು ಬಿದ್ದರೂ ದೇವರೊಂದಿಗಿನ ಸಂಬಂಧವನ್ನು ಕಡಿದುಕೊಳ್ಳುವ ನಿಮ್ಮ ಈ ಗುಣವೇ ಈಗ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತಿದೆ. ಕತ್ತಲೆ ಕಳೆದಿದೆ, ಈಗ ನಿಮ್ಮ ಜೀವನದಲ್ಲಿ ದೈವಿಕ ಪ್ರಕಾಶ ಮೂಡುವ ಸಮಯ ಬಂದಿದೆ. ಮುಂಬರುವ 24 ಗಂಟೆಗಳು ನಿಮಗೆ ಅತ್ಯಂತ ಸಾಧಾರಣವಾಗಿ ಕಾಣಿಸಬಹುದು, ಆದರೆ ಇದು ಒಳಗಿನಿಂದ ಬದಲಾವಣೆ ತರುವ ಸಮಯ. ಮೊದಲು ನಿಮ್ಮ ಮನಸ್ಸು ಹಗುರವಾಗುತ್ತೆ, ನಂತರ ಪರಿಸ್ಥಿತಿಗಳು ಬದಲಾಗುತ್ತೆ. ಇಡೀ ಜಗತ್ತು ಆಶ್ಚರ್ಯದಿಂದ ನೋಡುವಂತಹ ಘಟನೆಗಳು ಜರುಗಲಿವೆ. ಆದ್ದರಿಂದ ಈಗಲೇ ನಿಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಿ. ಭಯ ಪಡಬೇಡಿ, ಆದರೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಕಲಿಯುಗದ ಒಂದು ದೊಡ್ಡ ಶುಭ ಘಟನೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಒಂದು ದೈವಿಕ ಶಕ್ತಿ ನಿಮ್ಮ ಮೇಲೆ ಪ್ರಸನ್ನಳಾಗಿದ್ದಾಳೆ. ನೀವು ಅತ್ತಾಗ, ನಿಮ್ಮ ಮನೆಯಲ್ಲಿ ಕಲಹವಾದಾಗ, ಸಾಲದ ಬಾಧೆಯಿಂದ ನಿದ್ದೆ ಬಾರದೆ ಒದ್ದಾಡಿದಾಗ ಆ ಶಕ್ತಿ ನಿಮ್ಮ ಜೊತೆಗೇ ಇತ್ತು. ಜನರು ನಿಮ್ಮನ್ನು ನೋಡಿ ಹಾಸ್ಯ ಮಾಡಿದಾಗಲೂ ನಿಮ್ಮನ್ನು ಬೀಳದಂತೆ ಆ ಶಕ್ತಿ ಕಾಪಾಡಿದೆ. ಈಗ ಆ ಶಕ್ತಿ ಕೇವಲ ನೋಡುತ್ತಾ ಕುಳಿತಿಲ್ಲ, ಬದಲಾಗಿ ಫಲ ನೀಡಲು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ಈಗ 2 ಹರಿವುಗಳು ಒಟ್ಟೊಟ್ಟಿಗೆ ಸಾಗುತ್ತಿವೆ. ಒಂದು ಕಡೆ ಶುಭ ಶಕ್ತಿಯ ಪ್ರವೇಶವಾಗಿದ್ದರೆ, ಇನ್ನೊಂದು ಕಡೆ ನಿಮ್ಮ ಕೆಟ್ಟದ್ದನ್ನು ಬಯಸಿದವರ, ನಿಮ್ಮ ಏಳಿಗೆ ತಡೆಯಲು ಸಂಚು ಹೂಡಿದವರ ಉಲ್ಟಾ ಎಣಿಕೆ ಆರಂಭವಾಗಿದೆ. ಅಂತಹ ಜನರು ಈಗ ಮೇಲ್ನೋಟಕ್ಕೆ ಸಾಮಾನ್ಯರಂತೆ ಕಂಡರೂ ಒಳಗಿನಿಂದ ನಡುಗುತ್ತಿದ್ದಾರೆ. ಏಕೆಂದರೆ ಒಬ್ಬ ಸಜ್ಜನ ವ್ಯಕ್ತಿಯ ಮೇಲೆ ದೈವ ಕೃಪೆ ಇಳಿದಾಗ ಮೊದಲು ಶತ್ರುಗಳಿಗೆ ಬೆವರುವಿಕೆ ಪ್ರಾರಂಭವಾಗುತ್ತೆ. ಅವರು ಹೇಗೆ ಚೇತರಿಸಿಕೊಳ್ಳುತ್ತಾರೆ ಎಂಬ ಭಯ ಶತ್ರುಗಳಲ್ಲಿ ಮೂಡುತ್ತೆ. ಈಗ ನೀವು ಎದ್ದು ನಿಲ್ಲುವ ಸಮಯ. ಮುಂಬರುವ ದಿನಗಳಲ್ಲಿ ಆಕಾಶದಿಂದ ಚಿನ್ನ ಸುರಿಯುತ್ತದೆ ಎಂದು ನಾನು ಹೇಳುತ್ತಿಲ್ಲ, ಆದರೆ ಮುಂದಿನ 24 ಗಂಟೆಗಳಲ್ಲಿ ಅಂತಹ ಒಂದು ಸುದ್ದಿ ಅಥವಾ ಅವಕಾಶ ನಿಮ್ಮ ಮುಂದೆ ಬರಲಿದೆ. ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಯಾವುದಕ್ಕಾಗಿ ನೀವು ವರ್ಷಗಳಿಂದ ಹಂಬಲಿಸಿದ್ದೀರೋ, ಯಾವುದಕ್ಕಾಗಿ ದೇವಸ್ಥಾನಗಳಲ್ಲಿ ಹರಕೆ ಹೊತ್ತಿದ್ದೀರೋ
ಅದು ಈಗ ನಿಮ್ಮತ್ತ ಬರಲು ಸಿದ್ಧವಾಗಿದೆ. ಧನಲಕ್ಷ್ಮಿಯ ಸಂಕೇತಗಳು ನಿಮ್ಮ ಮನೆಯ ಬಾಗಿಲು ಬಡಿಯುತ್ತಿವೆ. ಇದರರ್ಥ ಕೇವಲ ಹಣವಲ್ಲ, ಇದು ಮನೆಯಲ್ಲಿ ನೆಮ್ಮದಿ, ಗೌರವ, ಆಹಾರದಲ್ಲಿ ಸಂತೃಪ್ತಿ ಮತ್ತು ಮನಸ್ಸಿನಲ್ಲಿ ಶಾಂತಿಯನ್ನು ತರುತ್ತೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಅತಿ ದೊಡ್ಡ ಸಮಸ್ಯೆ ಎಂದರೆ ಹಣ ಬರುವುದು ಮತ್ತು ತಕ್ಷಣವೇ ಖರ್ಚಾಗುವುದು. ರೋಗ, ಸಾಲ ಅಥವಾ ಅನಗತ್ಯ ಖರ್ಚುಗಳು ನಿಮ್ಮ ಉಳಿತಾಯವನ್ನು ನುಂಗಿ ಹಾಕುತ್ತಿದ್ದವು. ಆದರೆ ಈಗಿನ ಸಮಯ ಕೇವಲ ಗಳಿಕೆಯದ್ದಲ್ಲ, ಬದಲಾಗಿ ಸ್ಥಿರತೆಯದ್ದು. ಒಂದು ಎಚ್ಚರಿಕೆ ಏನೆಂದರೆ, ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ಸಿಗುವ ಯಾವುದೇ ಶುಭ ಸುದ್ದಿ ಅಥವಾ ಲಾಭದ ವಿಷಯವನ್ನು ತಕ್ಷಣವೇ ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ಮೌನವಾಗಿ ಆಚರಿಸಿ. ಗದ್ದಲದಲ್ಲಿ ಈ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಯೋಜನೆಗಳು ಶತ್ರುಗಳಿಗೆ ತಿಳಿಯದಂತೆ ಇರಲಿ. ನಿಮ್ಮ ಜೀವನದ ತೊಂದರೆಗಳಿಗೆ ಕೇವಲ ಗ್ರಹಗಳಷ್ಟೇ ಕಾರಣವಲ್ಲ, ನಿಮ್ಮ ಸುತ್ತಮುತ್ತಲಿರುವ ಕೆಲವು ಮನುಷ್ಯರು ಕಾರಣ. ನಿಮ್ಮನ್ನು ಪ್ರೀತಿಸುವಂತೆ ನಟಿಸಿ ಬೆನ್ನ ಹಿಂದೆ ವಿಷ ಕಾರುವವರಿಂದ ದೂರವಿರಿ. ವಿವೇಕವಿಲ್ಲದ ದಯೆ ಮತ್ತು ನಂಬಿಕೆ ಎರಡೂ ದುಃಖಕ್ಕೆ ಕಾರಣವಾಗುತ್ತೆ. ಒಂದು ಗೀತೆಯಲ್ಲಿ ಹೇಳಲಾಗಿದೆ, ಈ ಬದಲಾವಣೆಯ ಸಮಯದಲ್ಲಿ ನೀವು 3 ರೀತಿಯ ಎಚ್ಚರಿಕೆಗಳನ್ನು ವಹಿಸಲೇಬೇಕು. ಕೋಪವನ್ನು ಹತೋಟಿಯಲ್ಲಿಡಿ. ಮಂಗಳನ ಚಲನೆ ನಿಮಗೆ ಧೈರ್ಯವನ್ನು ನೀಡುತ್ತೆ, ಆದರೆ ಅದನ್ನು ಸಂಯಮದಿಂದ ಬಳಸಬೇಕು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭಾಗ್ಯವನ್ನೇ ಹಾಳು ಮಾಡಬಹುದು. ಮಾತುಗಳನ್ನು ನಿಯಮಿತವಾಗಿ ಬಳಸಿ. ಮನೆಯ ವಿಷಯ, ಆದಾಯ ಮತ್ತು ಯೋಜನೆಗಳನ್ನು ರಹಸ್ಯವಾಗಿಡಿ. ಮುಂದಿನ 24 ಗಂಟೆಗಳಲ್ಲಿ ಯಾರೇ ಹಸಿದವರು ಅಥವಾ ನಿರ್ಗತಿಕರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನು ಖಾಲಿ ಕೈಯಿಂದ ಕಳಿಸಬೇಡಿ. ಮಹಾದೇವನು ಅನೇಕ ರೂಪಗಳಲ್ಲಿ ಪರೀಕ್ಷೆ ನಡೆಸಬಹುದು. ಅವರ ಹಸಿವು ನೀಗಿಸುವುದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿಯಾಗಬಹುದು. ಮನೆಯ ದೇವಸ್ಥಾನವನ್ನು ಶುಚಿಯಾಗಿಡಿ ಮತ್ತು ಮುಖ್ಯ ದ್ವಾರವನ್ನು ವ್ಯವಸ್ಥಿತವಾಗಿಡಿ. ಸಂಜೆ ಒಂದು ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೈವದ ನಾಮವನ್ನು 11 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತ ರಕ್ಷಣಾ ಕವಚವನ್ನು ನಿರ್ಮಿಸುತ್ತೆ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಅರ್ಪಿಸಿ. ಸಿಂಧೂರವು ಕೇವಲ ಬಣ್ಣವಲ್ಲ, ಅದು ಶಕ್ತಿ ಮತ್ತು ವಿಜಯದ ಸಂಕೇತ. ಹನುಮಂತನಿಗೆ ಇದನ್ನು ಅರ್ಪಿಸುವಾಗ ನಿಮ್ಮ ಎಲ್ಲ ಅಡೆತಡೆಗಳು, ಶತ್ರುಗಳ ಸಂಚು ಮತ್ತು ಭಯವನ್ನು ಅವರ ಪಾದಗಳಿಗೆ ಒಪ್ಪಿಸಿ ಎಂದು ಪ್ರಾರ್ಥಿಸಿ. ಆದರೆ ನೆನಪಿರಲಿ, ಆಚರಣೆಯ ಜೊತೆಗೆ ಆಚಾರವೂ ಇರಬೇಕು. ಸುಳ್ಳು, ಕ್ರೋಧ, ಮಾಂಸಾಹಾರ ಅಥವಾ ಈ ಕೆಟ್ಟ ಮಾತುಗಳಿಂದ ದೂರವಿದ್ದರೆ ಮಾತ್ರ ಈ ಶಕ್ತಿಯ ಪ್ರಭಾವ ಸ್ಥಿರವಾಗಿ ಉಳಿಯುತ್ತೆ. ಬಹಳಷ್ಟು ಜನರು ಈ ಲಕ್ಷ್ಮಿ ಫೋಟೋ ಮುಂದೆ ದೀಪ ಹಚ್ಚಿದರೆ ಸಾಕು ಎಂದು ಭಾವಿಸುತ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ಈ ಮಾಂಸ, ಮದ್ಯ, ಅಪವಿತ್ರತೆ, ಹಿರಿಯರ ಅವಮಾನ ಮತ್ತು ಹೆಣ್ಣು ಮಕ್ಕಳ ತಿರಸ್ಕಾರ ಇರುವ ಕಡೆ ಲಕ್ಷ್ಮಿ ನೆಲೆಸುವುದಿಲ್ಲ. ನಿಮ್ಮ ನಡವಳಿಕೆ ಸರಿಯಾಗಿದ್ದಾಗ ಮಾತ್ರ ಲಕ್ಷ್ಮಿ ಕೃಪೆ ಸದಾ ಶಾಶ್ವತವಾಗಿ ನೆಲೆಸುತ್ತೆ. ನಿಮ್ಮ ಈ ಭೂತಕಾಲದಲ್ಲಿ ಯಾವುದಾದರೂ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದಿಕೊಳ್ಳಿ. ವಿಶೇಷವಾಗಿ ಮುಂದಿನ 48 ಗಂಟೆಗಳ ಕಾಲ ಯಾವುದೇ ಸ್ತ್ರೀ ಅಥವಾ ಪುಟ್ಟ ಮಕ್ಕಳನ್ನು ಅಳಿಸಬೇಡಿ. ಅವರನ್ನು ಗೌರವದಿಂದ ಕಾಣುವುದು ಶನಿದೇವ ಮತ್ತು ಲಕ್ಷ್ಮೀ ದೇವಿಯರಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಸಾಧ್ಯವಾದರೆ 5 ವರ್ಷದ ಒಳಗಿನ 9 ಹೆಣ್ಣು ಮಕ್ಕಳಿಗೆ 5 ರೂಪಾಯಿಯ ನಾಣ್ಯಗಳನ್ನು ದಾನವಾಗಿ ನೀಡಿ. ಇದು ನಿಮ್ಮ ಹಣೆಬರಹವನ್ನೇ ಬದಲಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರೇ, ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ. ನೀವು ಅನುಭವಿಸಿದ ನೋವಿನ ಲೆಕ್ಕ ಚುಪ್ತವಾಗಿದೆ. ನಿಮ್ಮ ಪ್ರಾರ್ಥನೆಯನ್ನು ಭಗವಂತ ಕೇಳಿದ್ದಾನೆ. ಈಗ ನೀವು ಮಾಡಬೇಕಾದ ಏಕೈಕ ಕೆಲಸವೆಂದರೆ, ನಾನು ಅದೃಷ್ಟವಂತ, ದೇವರ ಕೃಪೆ ನನ್ನ ಮೇಲಿದೆ ಎಂಬ ಭಾವನೆಯನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳುವುದು. ನೀವು ಸೋತವರಲ್ಲ, ಕೇವಲ ದಣಿದಿದ್ದೀರಿ ಅಷ್ಟೇ. ಈಗ ಎದ್ದು ನಡೆಯುವ ಸಮಯ. ಶತ್ರುಗಳ ಸಂಚು ನಿಮ್ಮ ಮುಂದೆ ಬಯಲಾಗುತ್ತೆ. ನ್ಯಾಯ ಸಿಗುತ್ತೆ ಮತ್ತು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಶ್ರದ್ಧೆಯಿಂದ ಇರಿ, ಮನೆಯನ್ನು ಶುದ್ಧವಾಗಿ ಇಡಿ ಮತ್ತು ದೈವ ನೀಡುವ ಸಂಕೇತಗಳನ್ನು ಗುರುತಿಸಿ. ನಿಮ್ಮ ವಿಜಯದ ಯಾತ್ರೆ ಇಂದಿನಿಂದಲೇ ಪ್ರಾರಂಭವಾಗುತ್ತೆ. ಯಾವುದೇ ಜ್ಯೋತಿಷಿ ಯಾರ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂಬುದು ಒಂದು ಕಟು ಸತ್ಯ. ಇಂದು ಮಾರುಕಟ್ಟೆಯಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ಈ ವಿಡಿಯೋಗಳನ್ನು ವೈರಲ್ ಮಾಡ್ತಾರೋ ಅವರಿಗೆ ಹಣ ಸಿಗಬಹುದು. ಆದರೆ ಸತ್ಯ ಅದಲ್ಲ.
ಈ ಜ್ಯೋತಿಷ್ಯ ಎಂಬುದು ಕೇವಲ ಒಂದು ಸೂಚಕವಷ್ಟೇ. ನಿಮ್ಮ ಜೀವನದಲ್ಲಿ ಏನು ಸಂಭವಿಸಬಹುದು ಎಂಬ ಒಂದು ಮುನ್ಸೂಚನೆ ಗ್ರಹಗಳು ನೀಡುತ್ತವೆ. ರತ್ನಗಳು ಧನಾತ್ಮಕ ಅಲೆಗಳನ್ನು ನೀಡಿದರೆ, ಮಂತ್ರಗಳು ನಿಮ್ಮ ಮೆದುಳಿಗೆ ಶಕ್ತಿಯನ್ನು ತುಂಬುತ್ತೆ. ಅಂತಿಮವಾಗಿ ನಿಮ್ಮ ಕರ್ಮವೇ ನಿಮ್ಮ ಭಾಗ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಈ ಸುಳ್ಳು ಭರವಸೆಗಳಿಗೆ ಮರುಳಾಗಬೇಡಿ. ಬದಲಾಗಿ ಸತ್ಯವನ್ನು ಒಪ್ಪಿಕೊಂಡು ಕರ್ಮದ ಹಾದಿಯಲ್ಲಿ ಸಾಗಿ. ಕಳೆದ ಕೆಲವು ಸಮಯದಿಂದ ನೀವು ಒಂದು ರೀತಿಯ ನಿಗೂಢವಾದ ಖಿನ್ನತೆಯಲ್ಲಿ ಮುಳುಗಿದ್ರಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟ ಭಯ ಕಾಡುತ್ತಿತ್ತು. ಎಲ್ಲವೂ ಕೈಮೀರಿ ಹೋಗುತ್ತಿದೆಯೇ, ಎಲ್ಲವೂ ನಾಶವಾಗುತ್ತಿದೆಯೇ ಎಂಬ ಒಂದು ದೊಡ್ಡ ಆತಂಕ ನಿಮ್ಮನ್ನು ಕಾಡುತ್ತಿದೆ. ಆರ್ಥಿಕವಾಗಿ ಪರಿಸ್ಥಿತಿ ಅಸ್ತವ್ಯಸ್ತವಾಗುತ್ತಿತ್ತು. ಈ ಸಾಲದ ಹೊರೆ ಹೆಚ್ಚಾಗುತ್ತಿತ್ತು. ಮೌಲ್ಯವೇ ಇಲ್ಲದ ವ್ಯಕ್ತಿಗಳು ಕೂಡ ಇಂದು ನಿಮಗೆ 4 ಮಾತುಗಳನ್ನು ಹೇಳುವಂತಹ ಒಂದು ಪರಿಸ್ಥಿತಿ ಬಂದೊದಗಿತ್ತು. ನಿಮ್ಮ ಆತ್ಮವಿಶ್ವಾಸ ಪಾತಾಳಕ್ಕೆ ಕುಸಿದಿದೆ. ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂದು ನಿಮಗೆ ಅನಿಸುತ್ತಿತ್ತು. ಆದರೆ ಗಾಬರಿಯಾಗಬೇಡಿ, ಈಗ ಬದಲಾವಣೆಯ ಸಮಯ ಬಂದಿದೆ. ಈ ಬುದ್ಧಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಈ ಶನಿ ಅಸ್ತನಾಗುತ್ತಿದ್ದಂತೆ ನಿಮ್ಮ 5ನೇ ಮನೆಯ ಮೇಲಿದ್ದ ಶನಿಯ ದೃಷ್ಟಿ ಕಡಿಮೆಯಾಗುತ್ತೆ. ಇದು ನಿಮ್ಮ ಜೀವನದ ಅತಿ ದೊಡ್ಡ ತಿರುವು. ಕಳೆದ ಕೆಲವು ಸಮಯದಿಂದ ನಿಮ್ಮ ಬುದ್ಧಿ ಭ್ರಮೆಯಾಗಿತ್ತು. ಅತಿಯಾದ ಆಲೋಚನೆಗಳಿಂದ ನೀವು ಯಾವ ದಾರಿಯಲ್ಲಿ ಸಾಗಬೇಕು ಎಂದು ತಿಳಿಯದೆ ಗೊಂದಲದಲ್ಲಿದ್ರಿ. ಈಗ ಆ ಗೊಂದಲದ ಮೋಡಗಳು ಚದುರಲಿವೆ. ನಿಮ್ಮ ಮನಸ್ಸು ಮತ್ತು ಬುದ್ಧಿ ಸ್ಥಿಮಿತಕ್ಕೆ ಬರುತ್ತೆ. ಯಾವಾಗ ಮನಸ್ಸು ಶಾಂತವಾಗುತ್ತದೆಯೋ ಆಗಲೇ ಮನುಷ್ಯನು ಸರಿಯಾದ ಹಾದಿಯನ್ನು ಕಾಣಲು ಸಾಧ್ಯ. ಮುಂಬರುವ ದಿನಗಳಲ್ಲಿ ನಿಮ್ಮ ಆಲೋಚನಾ ಕ್ರಮದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಂಡುಬರುತ್ತೆ. ಈ ಸಣ್ಣ ಸಣ್ಣ ಕೆಲಸಗಳ ಕಡೆಗೆ ಗಮನ ಹರಿಸಲು ಪ್ರಾರಂಭಿಸುತ್ತೀರಿ. ಇದು ಮುಂದೆ ದೊಡ್ಡ ಯಶಸ್ಸಿಗೆ ನಾಂದಿಯಾಗುತ್ತೆ. ಶನಿಯು ಕರ್ಮದ ಅಧಿಪತಿ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನವು ಸ್ವಲ್ಪ ಅಲುಗಾಡಿದ್ರಿಂದ ನೀವು ಕೆಲಸಕ್ಕಿಂತ ಹೆಚ್ಚಾಗಿ ಸಂಬಂಧಗಳು ಮತ್ತು ಸುಖ ಸೌಲಭ್ಯಗಳ ಬೆನ್ನತ್ತಿ ಹೋಗಿದ್ದೀರಿ. ಇದರಿಂದಾಗಿ ನೀವು ಯಾರಿಗೂ ಸರಿಯಾಗಿ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಮನೆಯಲ್ಲಿಯೇ ಹೆಚ್ಚಾಗಿ ಇರಲು ಬಯಸುತ್ತಿದ್ದೀರಿ. ನಿಮ್ಮ ಒಂದು ಅವಶ್ಯಕತೆ ಇಲ್ಲದವರ ಮುಂದೆ ನೀವು ಒಳ್ಳೆಯವರಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ. ನೆನಪಿಡಿ, ನೀವು ಶನಿದೇವನ ಪುತ್ರರು. ನೀವು ಯಾರಿಗೂ ಯಾವುದನ್ನು ಸಾಬೀತುಪಡಿಸುವ ಅಗತ್ಯವೇ ಇಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದ ಅಸಹಜ ಆಲೋಚನೆಗಳು ದೂರವಾಗಿ ನೀವು ನಿಮ್ಮ ಕರ್ಮದ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ. ನೀವು ಜನರೊಂದಿಗೆ ಸಂವಹನ ನಡೆಸುವ ರೀತಿ ಸುಧಾರಿಸುತ್ತೆ. ನಿಮ್ಮ ಮೂಲ ವ್ಯಕ್ತಿತ್ವ ಮರಳಿ ಸಿಗುತ್ತೆ. ಈ ಹಣಕಾಸಿನ ವಿಚಾರದಲ್ಲಿ ನೀವು ಈಗ ಕಠಿಣ ಪಾಠಗಳನ್ನು ಕಲಿಯುತ್ತಿದ್ದೀರಿ. ಸೋಲುಗಳಾದಾಗ ನೀವು ಸಾಲ ಪಡೆಯಲು ಯೋಚಿಸುತ್ತೀರಿ ಅಥವಾ ಒಡಹುಟ್ಟಿದವರು, ಪೋಷಕರು ಅಥವಾ ಜೀವನ ಸಂಗಾತಿಯ ಸಹಾಯವನ್ನು ನಿರೀಕ್ಷಿಸುತ್ತಿದ್ದೀರಿ. ಆದರೆ ನೆನಪಿಡಿ, ಅಂತಿಮವಾಗಿ ಈ ಕೈ ಹಿಡಿಯುವುದು ನಿಮ್ಮ ಸ್ವಂತ ಶ್ರಮ ಮಾತ್ರ. ಶನಿ ಅಸ್ತನಾಗಿರುವ ಈ ಸಮಯದಲ್ಲಿ ನೀವು ಸ್ವಂತ ಬಲದ ಮೇಲೆ ನಿಲ್ಲಲು ಕಲಿಯುತ್ತೀರಿ. ಹೊಸ ರೀತಿಯಲ್ಲಿ ಹಣ ಗಳಿಸುವ ದಾರಿಗಳನ್ನು ಹುಡುಕುತ್ತೀರಿ. ನಿಮ್ಮ ಸಂವಹನ ಕಲೆ ಸುಧಾರಿಸುವುದರಿಂದ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತೆ. ಯಾರು ನಿಮ್ಮ ಪರವಾಗಿದ್ದಾರೆ ಮತ್ತು ಯಾರು ಕೇವಲ ಸಮಯಕ್ಕಾಗಿ ನಿಮ್ಮ ಜೊತೆಗಿದ್ದಾರೆ ಎಂಬ ನೈಜ ಮುಖಗಳು ಈ ಅವಧಿಯಲ್ಲಿ ಬಯಲಾಗುತ್ತೆ. ಸಾಲದ ಹೊರೆಯಿಂದ ನೀವು ಅನುಭವಿಸುತ್ತಿದ್ದ ಅವಮಾನಗಳಿಗೆ ಈ ಮುಂದಿನ ದಿನಗಳು ಅಂತ್ಯ ಹಾಡಲಿವೆ. ನೀವು ಮತ್ತೆ ಹಳೆಯ ಆತ್ಮವಿಶ್ವಾಸದೊಂದಿಗೆ ಸಾಲಗಳನ್ನು ತೀರಿಸಲು ಯೋಜನೆಗಳನ್ನು ರೂಪಿಸುತ್ತೀರಿ. ಶನಿಯು ಈ ದ್ವಾದಶ ಭಾವದ ಮೇಲೆ ದೃಷ್ಟಿ ಬೀರುವುದರಿಂದ ನಿಮ್ಮ ರಹಸ್ಯ ಶತ್ರುಗಳ ಭಯ ದೂರವಾಗಲಿದೆ. ನಿಮ್ಮ ಅನಗತ್ಯ ಖರ್ಚುಗಳ ಮೇಲೆ ನೀವು ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತೀರಿ. ಜನರು ನಿಮ್ಮನ್ನು ಕೆಣಕಲು ಪ್ರಯತ್ನಿಸಿದರೂ ನೀವು ಅವರಿಗೆ ಯಾವುದೇ ಅನಗತ್ಯ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿರುತ್ತೀರಿ. ಕಳೆದ 10 ತಿಂಗಳುಗಳಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ಸಂಬಂಧದ ಸಮಸ್ಯೆಗಳಿಂದ ದೂರ ಸರಿಯಲು ಇದು ಸರಿಯಾದ ಸಮಯ. ಶನಿಯು ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡುತ್ತಿದ್ದಾನೆ ಎಂದರೆ ಅದರರ್ಥ ನೀವು ಒಬ್ಬರೇ ಎದ್ದು ನಿಲ್ಲುವಷ್ಟು ಶಕ್ತರಾಗುತ್ತಿದ್ದೀರಿ ಎಂದರ್ಥ. ವೃತ್ತಿ ಜೀವನದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅಥವಾ ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತೆ. ಅವರು ನಿಮ್ಮ ಮಾತುಗಳಿಗೆ ಬೆಲೆ ನೀಡುತ್ತಾರೆ ಮತ್ತು ನಿಮಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಸಾಧ್ಯತೆಗಳು ಹೆಚ್ಚು. ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆಗೆ ಅವಕಾಶ ಸಿಗುತ್ತೆ. ವಿದೇಶ ಪ್ರವಾಸ ಮತ್ತು ವಿದೇಶದಲ್ಲಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಈ ಸಮಯ ವರವಾಗಲಿದೆ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಈ ಧನಲಾಭದ ಯೋಗಗಳು ನಿಮ್ಮ ಸಮಯದಲ್ಲಿ ಕಂಡುಬರುತ್ತವೆ.
ಈ ಪ್ರೇಮ ಜೀವನದಲ್ಲಿ ಉಂಟಾಗಿದ್ದ ಬಿರುಕುಗಳು ಸರಿಯಾಗಲಿವೆ ಅಥವಾ ಆ ಗೊಂದಲಗಳಿಂದ ಹೊರಬಂದು ನೀವು ಕೆಲಸದ ಕಡೆ ಗಮನ ಹರಿಸುತ್ತೀರಿ. ಈ ಮಕ್ಕಳ ವಿಷಯದಲ್ಲಿ ಚಿಂತಿತರಾಗಿದ್ದ ಪೋಷಕರಿಗೆ ತುಂಬ ಶುಭ ಸುದ್ದಿಗಳು ಸಿಗಲಿವೆ. ಮಕ್ಕಳು ನಿಮ್ಮ ಮಾತು ಕೇಳಲು ಪ್ರಾರಂಭಿಸುತ್ತಾರೆ ಮತ್ತು ಅವರ ಪ್ರಗತಿಯು ಕಂಡುಬರುತ್ತೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ಮಹಿಳೆಯರಿಗೆ ಈ ಒಂದು 40 ದಿನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಸಾಧ್ಯತೆ ಹೆಚ್ಚು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸೃಷ್ಟಿಯಾಗಲಿವೆ. ಸಂದರ್ಶನಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ, ಏಕೆಂದರೆ ನಿಮ್ಮ ಬುದ್ಧಿ ಈಗ ಸ್ಥಿರವಾಗಿದೆ. ವರ್ಷಗಳಿಂದ ನೀವು ಕಾಣುತ್ತಿದ್ದ ಕನಸುಗಳು ನನಸು ಮಾಡಲು ಈ ಒಂದು 40 ದಿನಗಳು ಪೂರಕವಾಗಿವೆ. ಸ್ಥಗಿತಗೊಂಡಿದ್ದ ಕೆಲಸಗಳನ್ನು ಮತ್ತು ಹಳೆಯ ವ್ಯವಹಾರಗಳನ್ನು ಮತ್ತೆ ಪ್ರಾರಂಭಿಸುತ್ತೀರಿ. ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಸರಿಯಾದ ವಿಧಿವಿಧಾನಗಳನ್ನು ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ. ಬಡಬಗ್ಗರಿಗೆ ಅನ್ನ ಏನು ಸಹಾಯ ಮಾಡಬೇಕೋ ಅದನ್ನು ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.